Hi friends, welcome to YouTube channel Study Karnataka. I am uploading video after so many days. I apologize for the same. ತಂಗಿ ಮದುವೆ ಇತ್ತು, ಹೀಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಹೀಗಾಗಿ ಈಗ ಎಲ್ಲ ಕೆಲಸ ಮುಗಿದಿದೆ. ಯೂಟ್ಯೂಬ್ ಇವತ್ತಿನಿಂದ ಕಂಪ್ಲೀಟಾಗಿ ಲೈವ್ ಇರುತ್ತೆ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಕ್ಕಂಥ ಇನ್ಫಾರ್ಮೇಷನನ್ನು ಯೂಟ್ಯೂಬ್ ಸ್ಟಡಿ ಕರ್ನಾಟಕ ಚಾನಲ್ ಮೇಲೆ ಇನ್ಮುಂದೆ ಶೇರ್ ಮಾಡಲಾಗುವುದು. ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡೋಕ್ಕಿಂತ ಮುಂಚೆ ನನ್ನದೊಂದು ಪ್ರಶ್ನೆ ಏನಂದರೆ, ನಿಮಗೆ ಮುಂಬರುವ ಯಾವ ವಿಡಿಯೋಗಳು ಯೂಟ್ಯೂಬ್ ಚಾನಲ್ನಲ್ಲಿ ಬೇಕಾಗಬಹುದು, ಅಂದರೆ ನಿಮಗೆ ಯಾವ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುವಂಥ ವಿಡಿಯೋಗಳು ನಿಮಗೆ ಬೇಕು ಎಂಬುದನ್ನು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾದ ವಿಡಿಯೋಗಳನ್ನು ನಾವು ಮಾಡೋಣ. ಮೊದಲನೇದಾಗಿ ಈಗ ಭಾಳಷ್ಟು ರಿಕ್ವೆಸ್ಟ್ ಬಂದಿದ್ದಂದರೆ ರೆವೆನ್ಯೂ ಲಾಸ್ಗಳನ್ನು ಮಾಡಿ ಅಂತ ಬಂದಿದೆ. ಹಾಗೂ ಪಿ ಡಿ ಒ ಒಂದು ವೇಳೆ ಸ್ಪೆಸಿಫಿಕ್ ಪೇಪರನ್ನು ಇಟ್ಟಿದ್ದರೆ ಅದಕ್ಕಾಗಿಯೂ ಕೂಡ ಸ್ಪೆಸಿಫಿಕ್ ಪೇಪರಿನ ಸಿಲೆಬಸನ್ನು ಕಂಪ್ಲೀಟ್ ಮಾಡಿಕೊಡಿ ಎಂದು ರಿಕ್ವೆಸ್ಟ್ ಬರ್ತಾಯಿದೆ. ಹೀಗಾಗಿ ಮೊದಲನೇದಾಗಿ ರೆವೆನ್ಯೂ ಲಾಸ್ಗಳನ್ನು ನಾವು ಸ್ಟಾರ್ಟ್ ಮಾಡೋಣ. ಹಾಗೂ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಮತ್ತು ಇನ್ನಿತರ ಯಾವುದೇ ಆದ ಒಂದು ವಿಡಿಯೋಗಳಲ್ಲಿ ನಿಮಗೆ ಬೇಕಾದಲ್ಲಿ ದಯಮಾಡಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಆ ಸೀರೀಸ್ಗಳನ್ನು ನೋಡ್ತಾ ಹೋಗೋಣ. ನಾವು ಲೆಟ್ಸ್ ಡಿಸ್ಕಸ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ದಟ್ ಕ್ಯಾನ್ ಹ್ಯಾಪನ್ ಫಾರ್ KA ವೆಲ್ಫೇರ್ ಆಫೀಸರ್ ಆ್ಯಸ್ ವೆಲ್ ಆಸ್ ಫೀಲ್ಡ್ ಇನ್ಸ್ಪೆಕ್ಟರ್. ಮೊದಲನೇದಾಗಿ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡಬೇಕಾದಲ್ಲಿ ಇಲ್ಲಿ ಗಮನ ಇಡಬೇಕಾಗಿದ್ದೇನೆಂದರೆ, ಇದು ಕೇವಲ ಎಕ್ಸ್ಪೆಕ್ಟ್ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಇಷ್ಟು ಬಂದರೆ ನಾವು ಲೀಸ್ಟಲ್ಲಿ ಇರ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಇದೇ ಫೈನಲ್ಲು ಅಥವಾ ಇದೇ ಅಥಾರಿಟಿವ್ ಅಂತ ನಾನು ಹೇಳಲ್ಲ. ಹೀಗಾಗಿ ಇದು ಕೇವಲ ಒಂದು ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಫಸ್ಟಾಗಿ ನಾವು ಏನು ನೋಡಬೇಕಂದ್ರೆ, ಇಲ್ಲಿ ಎಷ್ಟು ಪೋಸ್ಟ್ಗಳಿದ್ದು ಅದರ ಮೇಲೆ ಕಟ್ ಆಫ್ ಡಿಸೈಡ್ ಆಗುತ್ತೆ. ಮೆಜಾರಿಟಿ ಫ್ಯಾಕ್ಟ್ರಾಗಿ ಇಲ್ಲಿ ಪೋಸ್ಟ್ ನೋಡಿ, ವೆಲ್ಫೇರ್ ಆಫೀಸರ್ ಬಂದು ಕೇವಲ 12 ಪೋಸ್ಟ್ ಇತ್ತು. ಅದರಲ್ಲಿ ನಾನ್ HKಗೆ 9 ಪೋಸ್ಟ್ ಇದೆ. ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ 3 ಪೋಸ್ಟ್ ಕೊಟ್ಟಿದ್ದಾರೆ. ಫೀಲ್ಡ್ ಇನ್ಸ್ಪೆಕ್ಟರ್ಗೆ 60 ಪೋಸ್ಟ್ಗಳಿದ್ದು 45 ನಾನ್ HK ಕೊಟ್ಟಿದ್ದು 45 ನಾನ್ HK ಕೊಟ್ಟಿದ್ದು 15 ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಮತ್ತೆ ವರ್ಗೀಕರಣ ಮಾಡಿರ್ತಾರೆ, ರೈಟ್. ದೇರ್ ವಿಲ್ ಬಿ ಅಗೇನ್ ಸಬ್ ಕ್ಯಾಟಗರೈಸೇಷನ್ ಆ್ಯಂಡ್ ನಂಬರ್ ಆಫ್ ಪೋಸ್ಟ್ ವಿಲ್ ಬಿ ಡಿವೈಡೆಡ್ ಇನ್ ರೆಸ್ಪೆಕ್ಟಿವ್ ಕ್ಯಾಟಗರೀಸ್. ಈಗ ನಾವು ನೋಡ್ಬೋದೇನೆಂದರೆ, SC ಕ್ಯಾಟಗರಿಗೆ ಅದರ್ಸ್ ಅಂದರೆ ಸಾಮಾನ್ಯ ವರ್ಗ SC ಕ್ಯಾಟಗರಿಯಲ್ಲಿ 1 ಪೋಸ್ಟ್ ಇದೆ, ವುಮನಿಗೂ 1 ಇದೆ. ಇನ್ನಿತರ ಉಳಿಕಿದ್ದಕ್ಕೆಲ್ಲ STಗೆ 1 ಇದೆ, ಕ್ಯಾಟಗರಿ 1 ಪೋಸ್ಟ್ ಇದೆ. 2A ಕ್ಯಾಟಗರಿಗೂ ಕೂಡ 1 ಇದೆ. 2B 3A ಯಾವುದೇ ಆದ ಪೋಸ್ಟ್ ಇಲ್ಲ. 3Bಗೂ ಕೂಡ ಪೋಸ್ಟ್ ಇಲ್ಲ. GMನಲ್ಲಿ ಅದರ್ಸಿಗೆ 1 ಪೋಸ್ಟ್ ಇದೆ, ವುಮನ್ನಿಗೆ 1 ಪೋಸ್ಟ್ ಇದ್ದು ರೂರಲ್ಗೆ 1 ಇದೆ. ಹಾಗೂ PH ಅಂದರೆ ಲೋ ವಿಷನ್ ಅಥವಾ ಬ್ಲೈಂಡ್ ಇದ್ದವರಿಗೆ 1 ಪೋಸ್ಟ್ ಕೊಟ್ಟಿದ್ದಾರೆ. ಇದರ ಮೇಲೆ ಈಗ ಕ್ವಶನ್ ಪೇಪರ್ ಟಫ್ನೆಸ್ ಆಯಿತು, ಹಾಗೂ ಯಾವ ರೀತಿಯಾಗಿ ಎಲ್ಲರೂ ಅಟೆಂಡ್ ಮಾಡಿದ್ದೀರಾ, ನಾರ್ಮಲ್ ಸ್ಕೋರ್ ಎಷ್ಟಿದೆ, ಇದರ ಮೇಲೆ ಕಟ್ ಆಫ್ ಡಿಸೈಡ್ ಆಗುತ್ತೆ. ಮೆಜಾರಿಟಿ ಫ್ಯಾಕ್ಟರ್ ಏನಂದರೆ ನಂಬರ್ ಆಫ್ ಪೋಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅದರ ಮೇಲೆ ಕಟ್ ಆಫ್ ಡಿಸೈಡ್ ಆಗುತ್ತೆ. ಈಗ ನಾವು ನಂಬರ್ ಆಫ್ ಪೋಸ್ಟ್ ನೋಡಿದ್ದೇವೆ. ಇದರ ಅನುಗುಣವಾಗಿ ಫೀಲ್ಡ್ ಇನ್ಸ್ಪೆಕ್ಟರ್ನಲ್ಲಿ ಕೂಡ ಎಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ಎಂಬುದನ್ನು ಇಲ್ಲಿ ನಾನು ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೇನೆ, ನೀವು ನೋಡ್ಬೋದು. SC ಕ್ಯಾಟಗರಿಗೆ ಅದರ್ಸ್ನಲ್ಲಿ 2 ಇದೆ, ವುಮನ್ನಿಗೆ 2 ಇದೆ, ರೂರಲ್ಲಿಗೆ 2 ಇದೆ. ಹಾಗೆ PHಗೂ ಕೂಡ 1 ಇದೆ. ST ಕೂಡ ಅದೇ ರೀತಿ 1 1 1 ಹಾಗೂ PHಗೆ 1 ಕೊಟ್ಟಿದ್ದಾರೆ. ಕ್ಯಾಟಗರಿಗೆ 1 1 2Aಗೆ ನೋಡಿ 2 ಅದರ್ಸಿಗೆ ಕೊಟ್ಟಿದ್ದಾರೆ, ಅಂದರೆ ಸಾಮಾನ್ಯ ವರ್ಗಕ್ಕೆ 2 ಇದೆ, ವುಮನ್ನಿಗೆ 2 ಇದೆ, ಹಾಗೂ ರೂರಲ್ಲಿಗೆ 2 ಇದೆ. ಅದರಲ್ಲೂ ಕೂಡ 2A ಕ್ಯಾಟಗರಿಗೆ ಮತ್ತು ಲೋ ಆರ್ ಬ್ಲೈಂಡ್ ವಿಷನ್ಗೆ 1 ಪೋಸ್ಟನ್ನು ಮೀಸಲಾಗಿಟ್ಟಿದೆ. 2B ಕ್ಯಾಟಗರಿಯಲ್ಲಿ ನೋಡಿ ಇಲ್ಲಿ 1 1 ಪೋಸ್ಟ್ ಕೊಟ್ಟಿದ್ದಾರೆ. 3Aಗೆ 1 ಇದೆ, 3Bಗೆ 1 ಇದೆ. ಇನ್ GM ನೋಡಿ, GMನಲ್ಲಿ ಅದರ್ಸ್ ಅಂದರೆ ಸಾಮಾನ್ಯ ವರ್ಗದಲ್ಲಿ GM ಇದ್ದವರಿಗೆ 3 ಕೊಟ್ಟಿದ್ದಾರೆ. ವುಮನ್ನಿಗೆ 6 ಪೋಸ್ಟ್ ಇದೆ, ರೂರಲ್ಗೆ 5 ಪೋಸ್ಟ್ ಇದೆ. ಎಕ್ಸ್ ಮಿಲಿಟರಿ ಪರ್ಸನ್ ಬಂದು 2 ಇದೆ, ಕನ್ನಡ ಮೀಡಿಯಂ 1, ಹಾಗೂ ಅದರಲ್ಲಿಯೂ ಕೂಡ ಅಂಗವಿಕಲತೆ ಅಂದರೂ ಲೋ ವಿಷನ್ ಅಥವಾ ಬ್ಲೈಂಡ್ನೆಸ್ಸಿಗೆ 1 ಪೋಸ್ಟ್ ಕೊಟ್ಟಿದ್ದಾರೆ. ಇದರ ಮೇಲೆ ನಾವು ಕಟ್ ಆಫನ್ನು ನೋಡಬೇಕಾದ್ರೆ ಮೊದಲನೇ ನಾವು ಏನು ರಿಯಾಲಿಟಿಯನ್ನು ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಭಾಳಷ್ಟು ಜನ GK ಪೇಪರನ್ನು ಚೆನ್ನಾಗಿ ಮಾಡಿದ್ದಾರೆ, ಹೌದಾ. ಇದನ್ನೆಲ್ಲರೂ ಒಪ್ಕೊಳ್ಬೇಕಾಗಿದ್ದು. GK ಪೇಪರು ಒಂದು ರೇಂಜಿಗಿತ್ತು, ಅದನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಸ್ಪೆಸಿಫಿಕ್ ಪೇಪರಿಗೆ ಪ್ರಿಪ್ರೇಷನ್ ಇಲ್ಲದೇ ರೀತಿಯಲ್ಲಿ ನೀವು ಬರೆಯೋಕ್ಕೆ ಸಾಧ್ಯ ಇಲ್ಲ, ಹೌದಾ. ಮೆಜಾರಿಟಿಯಲ್ಲಿ ನಾವು ಯೂಟ್ಯೂಬ್ನಲ್ಲಿ ಕವರ್ ಮಾಡಿದ್ದೇವೆ. ಅದರಲ್ಲಿ 40ರಿಂದ 45 ಕ್ವಶನ್ ಪೇಪರ್ನಲ್ಲಿ ಇತ್ತು. ಹೀಗಾಗಿ ಏನಾಗುತ್ತೆ, 40ರಿಂದ 45 ಕ್ವಶನ್ನಲ್ಲಿ ನೀವು ಒಂದು 35ರಿಂದ 40 ಕ್ವಶನ್ಗಳನ್ನು ಅಟೆಂಡ್ ಮಾಡೋ ಕೆಪಾಸಿಟಿ ನಿಮಗಿರುತ್ತೆ, ಹೌದಾ. ಇನ್ನು ಉಳಿದಿರುವ ಕ್ವಶನ್ಗಳನ್ನು ನೀವು ಗೆಸ್ ಮಾಡಿ ಹಾಕಿರಬೇಕಾಗುತ್ತೆ. ಹೀಗಾಗಿ ಏನಾಗುತ್ತೆ, ನಾರ್ಮಲ್ ಎವರೇಜ್ ಸ್ಕೋರ್ ಬಂದು 60ರಿಂದ 65 ಎವರೇಜ್ ಸ್ಕೋರ್ ಆಗುತ್ತೆ, ರೈಟ್. ಇದೇನಾಯಿತು, ಎವರೇಜ್ ಅಂದರೆ ಒಂದು ರೀತಿ ಟಾಪ್ ಸ್ಕೋರ್ ಆಯಿತು 60 to 65. ಮ್ಯಾಕ್ಸಿಮಮ್ ಆಗಿ ನೀವು 70 ಸ್ಕೋರ್ ಮಾಡ್ಬೋದು. ಇನ್ನು ಮತ್ತೊಂದು ಪಾಯಿಂಟ್ ಏನಂದರೆ, ಕಾಂಪಿಟೇಷನಲ್ಲಿ ಸ್ಪೆಸಿಫಿಕ್ ಆಗಿತ್ತು, ಅಂದರೆ ಪೇಪರ್ 2 ಪ್ರಿಪೇರ್ ಮಾಡಿದವರು ಮಾತ್ರ ಈ ಎಕ್ಸಾಮಿನೇಷನನ್ನು ಕ್ವಾಲಿಫೈ ಮಾಡಲಿಕ್ಕೆ ಸಾಧ್ಯ ಇತ್ತು. ಹೀಗಾಗಿ ಇದನ್ನು ನಾವು ಒಂದು ಸ್ಪೆಸಿಫಿಕ್ ಕ್ಯಾಟಗರಿ ಅಂತ ಹಿಡಿಬೇಕಾಗುತ್ತೆ.
ಈಗ ಕಟ್ ಆಫನ್ನು ನೋಡೋಕ್ಕಿಂತ ಮುಂಚೆ ನಾನು ಎಕ್ಸಾಮ್ ಮುಗಿದ ಮೇಲೆ ಒಂದು ಪೋಲ್ ಹಾಕಿದ್ದೆ ಸ್ಟಡಿ ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಮೇಲೆ. ಅಲ್ಲಿ ಭಾಳಷ್ಟು ಜನ ನಿಮಗೆ ಎಷ್ಟು ಕ್ವಶನ್ಗಳು ನೆಗೆಟಿವ್ ತೆಗೆದ ಮೇಲೆ ಕರೆಕ್ಟ್ ಆಗಿದೆ ಅಂತ ಪೋಲ್ ಮಾಡಿದ್ದೀರಿ. ಇಲ್ಲಿ ನೋಡಬಹುದು ಪೇಪರ್ 1ನಲ್ಲಿ 23% ಜನ 55ರಿಂದ 60 ಮಾರ್ಕ್ಸ್ ಬಿದ್ದಿದೆ ಅಂತ ಹೇಳ್ತಿದ್ರೆ, ಇನ್ನು 21% ಜನ 60ರಿಂದ 70 ಮಾರ್ಕ್ಸ್ ಬಿದ್ದಿದೆ ಅಂತ ಹೇಳ್ತೀರ. ಹೌದಾ? ಈ ರೀತಿಯಾಗಿ ನಾನು ಇದರ ಎವರೇಜ್ ಸ್ಕೋರನ್ನು ತೆಗೆದು ಈ ಕಟ್ ಆಫನ್ನು ಗೆಸ್ ಮಾಡಿದ್ದೇನೆ. ಮತ್ತೊಂದು, ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡಿಲ್ಲ, ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಟೆಲಿಗ್ರಾಮ್ನಲ್ಲಿ ಜಾಯಿನ್ ಆಗ್ಬೋದು. ಮುಂಬರುವ ಎಲ್ಲ ಕ್ಲಾಸಿನ ಲಿಂಕ್ಗಳಾಗಲಿ ಅದರ PDF ಟೆಲಿಗ್ರಾಮ್ ಚಾನಲ್ ಮೇಲೆ ಪ್ರೊವೈಡ್ ಮಾಡಲಾಗುವುದು. ಸೊ ಹೀಗಾಗಿ ನೀವು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡ್ಬೋದು. ಇದು ಪೇಪರ್ 1 ಮಾರ್ಕ್ಸ್ ಆದರೆ, ಇನ್ನು ಪೇಪರ್ 2 ಸ್ಕೋರ್ ನೋಡಿ. ನಮಗೆ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಪೇಪರ್ 2 ಸ್ಕೋರ್ ಆಗುತ್ತೆ. ಇಲ್ಲಿ 29% ಜನ 50ರಿಂದ 55 ಸ್ಕೋರ್ ಹೇಳಿದ್ದೀರಾ, ರೈಟ್. ಇನ್ನು 26% ಜನ 60ರಿಂದ 70 ಸ್ಕೋರ್ ಅಂತ ಹೇಳಿದ್ರ, ರೈಟ್. ಈ ಎಲ್ಲದರ ಎವರೇಜನ್ನು, ಯಾಕಂದರೆ ಇದರಲ್ಲಿ ಭಾಳಷ್ಟು ಜನ ಏನು ಮಾಡ್ತಾರೆ, ಅವರು ಸೀರಿಯಸ್ ಇರಲ್ಲ, ಸುಮ್ಮನೆ ಪೋಲ್ ಹಾಕಬೇಕಂತ ಪೋಲ್ ಹಾಕ್ತಾರೆ. ಅಂಥ ಒಂದು 10% ಜನ ನಾವು ತೆಗಿಬೇಕಾಗುತ್ತೆ. ಇನ್ನು ಉಳಿದಿರೋ ಎವರೇಜ್ ಸ್ಕೋರನ್ನು ತೆಗೆದುಕೊಂಡು ನಾನು ಇದರ ಮೇಲೆ ಒಂದು ಕಟ್ ಆಫ್ ಮಾಡಿದ್ದೇನೆ. ಕ್ಯಾಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮೇನ್ಲಿ ವೆಲ್ಫೇರ್ ಆಫೀಸರ್ಗೆ ಎಷ್ಟಾಗುತ್ತೆ ಅಂತ ನೋಡೋಣ. ನೋಡಿ, ವೆಲ್ಫೇರ್ ಆಫೀಸರು, ಫೀಲ್ಡ್ ಇನ್ಸ್ಪೆಕ್ಟರ್ ಎರಡಕ್ಕೂ ಕಟ್ ಆಫ್ ಬೇರೆ ಇರುತ್ತೆ. ಸೊ GM ಕ್ಯಾಟಗರಿಗೆ ಬಂದು 145ರಿಂದ 146 ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇದೆ. ಯಾಕಂದರೆ GMನಲ್ಲಿ ಕೇವಲ ಒಂದೇ ಪೋಸ್ಟ್ ಇದೆ. ಸೊ ಹೀಗಾಗಿ ಹೈ ಸ್ಕೋರ್ ಹೋಗ್ತಕ್ಕಂಥ ಚಾನ್ಸ್ ಇದೆ. ಇದು ನೋಡಿ 150 ಕ್ರಾಸ್ ಆದರೂ ಕೂಡ ಯಾವುದೇ ಆದ ಡೌಟ್ ಇಲ್ಲ. ಯಾಕಂದರೆ ಕೇವಲ ಒಂದೇ ಪೋಸ್ಟ್ ಇರೋದ್ರಿಂದ ಯಾರಾದರೂ ಒಬ್ಬರು 150 ಮಾಡಿದರೂ ಕೂಡ ಅವರು ಟಾಪ್ನಲ್ಲಿ ಇರ್ತಾರೆ. ಸೊ ಹೀಗಾಗಿ 145 ಇಂದ 150 ಮಟ್ಟ ಈ ಸ್ಕೋರನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇನ್ನು GM PH ನೋಡಿ, PH ಏನಾಗುತ್ತೆ, ಕಾಂಪಿಟೇಷನ್ ಭಾಳ ಕಡಿಮೆ ಇರುತ್ತೆ. ಅದರಲ್ಲೂ ಕೂಡ ಕೇವಲ ಒಂದೇ ಪೋಸ್ಟ್ ಇರೋದ್ರಿಂದ 125ರಿಂದ 130ರವರೆಗೆ ಈ ಕಟ್ ಆಫ್ ನಿಲ್ಲುವ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದು 3B 3A 2B. ಇಲ್ಲಿ ನೋಡಿ ಯಾವುದೇ ಆದ ಪೋಸ್ಟ್ ಕೂಡ ಇಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಹೀಗಾಗಿ ಇದಕ್ಕೆ ಯಾವುದೇ ಆದ ಕಟ್ ಆಫ್ ನಿಲ್ಲೋದಿಲ್ಲ. ಇನ್ನು 2A ಪೋಸ್ಟ್ ಬಂದು ಕೇವಲ ಒಂದೇ ಪೋಸ್ಟ್ ಇದೆ. ಸೊ ಹೀಗಾಗಿ ಇದರ ಕಟ್ ಆಫ್ ಕೂಡ GMನ ಇಕ್ವಿವೆಲೆಂಟ್ ಆಗಿರುತ್ತೆ. ಇದರ ಕಟ್ ಆಫ್ ಬಂದು 143ರಿಂದ 144 ಕಟ್ ಆಫ್ ನಿಲ್ಲುವ ಚಾನ್ಸ್ ಇದೆ. ಇನ್ನು ಕ್ಯಾಟಗರಿ 1ಗೆ 140ರಿಂದ 141, ST ಕ್ಯಾಟಗರಿಗೆ 135ರಿಂದ 140. ಇಲ್ಲಿ ನೋಡಿ, ನಾನು ಹೇಳ್ತಕ್ಕಂಥ ಮಾರ್ಕ್ಸ್ಗಳು ಎರಡೂ ಪೇಪರ್ ಕನ್ಸಿಡರ್ ಮಾಡಿನೇ ಈ ಕಟ್ ಆಫ್ ಹೇಳ್ತಾ ಇರೋದು. ST ಕ್ಯಾಟಗರಿಗೆ 135ರಿಂದ 140 ಮಾರ್ಕ್ಸ್ ನಿಲ್ಲುತ್ತೆ. ಇನ್ನು SC ಕ್ಯಾಟಗರಿಗೆ 137ರಿಂದ 139 ಈ ರೇಂಜ್ನಲ್ಲಿ ನಿಲ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ಫೀಲ್ಡ್ ಇನ್ಸ್ಪೆಕ್ಟರ್ ಇಲ್ಲಿ 60 ಪೋಸ್ಟ್ ಇದ್ದು ಇದರ ಕಟ್ ಆಫ್ ಒಂದು ಚೂರು ಕಡಿಮೆ ಆಗ್ತಕ್ಕಂಥ ಚಾನ್ಸ್ ಇದೆ. ಇದರಲ್ಲಿ ನೋಡಿ GM ಕ್ಯಾಟಗರಿಗೆ 125ರಿಂದ 130 ನಿಲ್ತಕ್ಕಂಥ ಚಾನ್ಸ್ ಇದೆ. GM ವುಮನ್ನಿಗೆ 109ರಿಂದ 115 ಮಾರ್ಕ್ಸ್ಗಳ ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಯಾಕಂದರೆ ಇಲ್ಲಿ GM ವುಮನ್ನಿಗೆ 6 ಪೋಸ್ಟ್ಗಳನ್ನು ಕೊಡಲಾಗಿದೆ. ಇದು ನೆನಪಿಟ್ಕೋಬೇಕು, ಹೈಯೆಸ್ಟ್ ಪೋಸ್ಟು GM ವುಮನ್ನಿಗೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಕಟ್ ಆಫ್ ಕಡಿಮೆ ಆಗ್ತಕ್ಕಂಥ ಚಾನ್ಸ್ ಇದೆ. 109ಕ್ಕಿಂತ ಕಡಿಮೆ ಹೋಗೋ ಚಾನ್ಸ್ ಕೂಡ ಇದೆ. ಯಾಕಂದರೆ ಭಾಳಷ್ಟು ಮಹಿಳೆಯರು ಈಗ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ಗಿಂತ ಕಡಿಮೆ ತೊಗೊಂಡಿದ್ದಲ್ಲಿ ನಿಮ್ಮ ಅಬ್ವಿಯಸ್ ಕಟ್ ಆಫ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ 109ರಿಂದ 115 ಒಂದು ರೇಂಜನ್ನು ಹಿಡ್ಕೊಂಡು ನೀವು ಹೋಗ್ಬೋದು. ಇನ್ನು GM ಎಕ್ಸ್ ಮಿಲಿಟ್ರಿ ಪರ್ಸನ್ ಇಲ್ಲೂ ಕೂಡ ನೋಡಿ 2 ಪೋಸ್ಟನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ 95 to 105 ಈ ಕಟ್ ಆಫ್ ಹೋಗೋ ಚಾನ್ಸ್ ಇದೆ. GM ರೂರಲ್ ಬಂದು 105ರಿಂದ 110 ನಿಲ್ಲಬಹುದು. ಇನ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ಗೂ ಕೂಡ 1 ಪೋಸ್ಟನ್ನು ಮೀಸಲಾಗಿದೆ. ಸೊ ಇದರ ಕಟ್ ಆಫ್ ನೋಡಿ, ಯಾವಾಗಲೂ GM ಕನ್ನಡ ಮೀಡಿಯಮ್ ಕಟ್ ಆಫು ಮೆಜಾರಿಟಿಯಾಗಿ GM ಎಷ್ಟಿರುತ್ತೆ, ನಾರ್ಮಲ್ GM ಅಷ್ಟೇ ಕಟ್ ಆಫ್ ಇರುತ್ತೆ. ಮ್ಯಾಕ್ಸಿಮಮ್ ಆಗಿ 1 ಮಾರ್ಕ್ಸ್ ಬೇರೆ ಹೋಗೋ ಚಾನ್ಸ್ ಇದೆ. ಇನ್ನು GM PH ಬಂದು 100ರಿಂದ 105 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. 3B ಅದರ್ಸಿಗೆ 124ರಿಂದ 129 ಕಟ್ ಆಫ್ ನಿಲ್ಲಬಹುದು. 3B ವುಮನ್ನಿಗೆ ನೋಡಿ, 3B ವುಮನ್ನಿಗೆ ಮತ್ತೆ ಕಡಿಮೆ ಆಗುತ್ತೆ. ಇಲ್ಲಿ ಕಟ್ ಆಫ್ ಬಂದು 108ರಿಂದ 113 ಕಟ್ ಆಫ್ ನಿಲ್ಬೋದು. 3A 124ರಿಂದ 129 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. 2B ಕ್ಯಾಟಗರಿ ಬಂದು 115ರಿಂದ 120 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇನ್ನು 2B ವುಮನ್ನಿಗೆ 110ರಿಂದ 115. ಯಾಕಂದರೆ ಈ ಕ್ಯಾಟಗರಿಯಲ್ಲಿ 2B ವುಮನ್ನಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಇದರ ಕಟ್ ಆಫು 110ಗಿಂತನೂ ಕಡಿಮೆ ಹೋಗ್ಬೋದು, ಆದರೆ ಹೆಚ್ಚಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 2A ಕ್ಯಾಟಗರಿಗೆ ನೋಡಿ 120+,
ಯಾರೆಲ್ಲ ಇದ್ದೀರಾ ಅವರು ಸೇಫ್ ಸ್ಕೋರ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ 2A ಕ್ಯಾಟಗರಿಯಲ್ಲಿ 2 ಪೋಸ್ಟನ್ನು ಮೀಸಲಾತಿಗಿದೆ. ಸೊ ಹೀಗಾಗಿ ಇದರಲ್ಲಿ ಕಾಂಪಿಟೇಷನ್ ಇರುತ್ತೆ, ಆದರೆ GMಗಿಂತ ಒಂದು ಚೂರು ಕಡಿಮೆ ಇರುತ್ತೆ. ಸೊ ಹೀಗಾಗಿ 120+ ನಿಲ್ಲೋ ಚಾನ್ಸ್ ಇದೆ. 2A ವುಮನಿಗೆ ಬಂದು 110 ಅಥವಾ 110ನ ಮೇಲ್ಪಟ್ಟು ಇದ್ದಲ್ಲಿ ನ್ಯೂ ಸೆಲೆಕ್ಷನ್ ಆಗೋ ಚಾನ್ಸ್ ಇದೆ. 2A ರೂರಲಿಗೆ 110ರಿಂದ 115 ಕಟ್ ಆಫ್ ನಿಲ್ಬೋದು. ಕ್ಯಾಟಗರಿ 1 ಅದರಲ್ಲಿ ಕ್ಯಾಟಗರಿ 1 ಸಾಮಾನ್ಯ ವರ್ಗದವರಿಗೆ 118ರಿಂದ 121 ಕಟ್ ಆಫ್ ನಿಲ್ಬೋದು. ಯಾಕಂದರೆ ಕೇವಲ ಒಂದೇ ಒಂದು ಪೋಸ್ಟ್ ಇದೆ. ಸೊ ಹೀಗಾಗಿ ಮಾರ್ಕ್ಸ್ ಹೆಚ್ಚಿಗೆ ಆಗುತ್ತೆ, ಕಟ್ ಆಫ್ ಮಾರ್ಕ್ಸು. ಕ್ಯಾಟಗರಿ 1 ವುಮನಿಗೆ 112ರಿಂದ 116. ಇದು ನನ್ನ ಪ್ರಕಾರ 112ಗಿಂತ ಒಂಚೂರು ಕಡಿಮೆ ನಿಲ್ಲೋ ಚಾನ್ಸಸ್ ಇದೆ. ಆದರೆ ನಾವು ಇಲ್ಲಿ ಒಂದು ಸೇಫ್ ಸ್ಕೋರ್ ಅಂತ ಕನ್ಸಿಡರ್ ಮಾಡಬೇಕಾದ್ರೆ 112ರಿಂದ 116 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. ಇನ್ ST ಅದರ್ಸಿಗೆ 115ರಿಂದ 120, ST ವುಮನಿಗೆ 108ರಿಂದ 111 ಕಟ್ ಆಫ್ ನಿಲ್ಲೋ ಚಾನ್ಸ್ ಇದೆ. SC ಅದರ್ಸಿಗೆ 105ರಿಂದ 110 ಮಾರ್ಕ್ಸ್ ನಿಲ್ಲೋ ಚಾನ್ಸ್ ಇದೆ. SC ವುಮನಿಗೆ 100ರಿಂದ 105. SC ರೂರಲ್ ನೋಡಿ, SC ರೂರಲಿಗೆ 2 ಪೋಸ್ಟನ್ನು ಮೀಸಲಾತಿ ಇಡಲಾಗಿದೆ. ಸೊ ಹೀಗಾಗಿ ಕಟ್ ಆಫ್ ಒಂಚೂರು ಕಡಿಮೆ ಆಗೋ ಚಾನ್ಸ್ ಇದೆ. 102ರಿಂದ 105 ಯಾರೆಲ್ಲ SC ಮತ್ತು ರೂರಲ್ ಕ್ಯಾಟಗರಿ ಇದೆ ಅವರಿಗೆ ಸೆಲೆಕ್ಷನ್ ಆಗೋ ಚಾನ್ಸ್ ತುಂಬಾ ಇದೆ. ಇದು ಕೇವಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿತ್ತು. ಇದು ಫೈನಲ್ ಕಟ್ ಆಫ್ ಅಲ್ಲ. ಇದರಲ್ಲಿ ಒಂಚೂರು ವೇರಿ ಆಗ್ಬೋದು, ಆದರೆ ಭಾಳಷ್ಟು ವೇರಿ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ಮೆಜಾರಿಟಿ ಈ ಸ್ಕೋರ್ನಲ್ಲಿ ಇದ್ದವರು ಎಲ್ಲರೂ ಸೆಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೊಂದು ತಿಳ್ಕೊಳ್ಳಿ ಏನಂದರೆ, ಕೇವಲ 60 ಪೋಸ್ಟ್ ಫೀಲ್ಡ್ ಇನ್ಸ್ಪೆಕ್ಟರ್ಗಿದೆ, ಹಾಗೂ ವೆಲ್ಫೇರ್ ಆಫೀಸರ್ಗೆ ಕೇವಲ ಈ 60 ಪೋಸ್ಟನ್ನು ಕಂಪೇರ್ ಮಾಡಿದರೆ ಭಾಳಷ್ಟು ಪೋಸ್ಟ್ ಕಡಿಮೆ ಇದೆ. ಸೊ ಹೀಗಾಗಿ ವೆಲ್ಫೇರ್ ಆಫೀಸರ್ಗೆ ಕಟ್ ಆಫ್ ಹೆಚ್ಚಿಗೆ ಇರುತ್ತೆ, ಫೀಲ್ಡ್ ಇನ್ಸ್ಪೆಕ್ಟರ್ಗೆ ಒಂಚೂರು ಕಟ್ ಆಫ್ ಕಡಿಮೆ ಇರುತ್ತೆ. ಯಾರೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಅವರಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ಸೆಲೆಕ್ಷನ್ ಆದರೆ ದಯಮಾಡಿ ಮೆಸೇಜ್ ಮಾಡಿ, ಯಾಕಂದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಹಾಗೂ ಇನ್ಮುಂದೆ ಯಾರಾದರೂ ಒಂದು ವೇಳೆ ನಿಮ್ಗೆ ಡಿಸಪಾಯಿಂಟ್ ಆಗಿದ್ದಲ್ಲಿ, ನಿಮ್ಮ ಸ್ಕೋರ್ ಕಡಿಮೆ ಇದ್ದಲ್ಲಿ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಮುಂದೆ ಹಲವಾರು ಎಕ್ಸಾಮ್ಗಳಿದೆ. ಗೆಜೆಟೆಡ್ KS ಗೆಜೆಟೆಡ್ ಪ್ರೊಬೇಷನರಿ ಪೋಸ್ಟ್ ಕೂಡ ಕರೀತಾ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಅದರ ನೋಟಿಫಿಕೇಷನ್ ಆಗ್ಬೋದು. ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆನೇ ನೀವು ನಿಮ್ಮ ತಯಾರಿಯನ್ನು ಸ್ಟಾರ್ಟ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ಯೂಟ್ಯೂಬ್ ಸ್ಟಡಿ ಕರ್ನಾಟಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಇದರ ಟೆಲಿಗ್ರಾಮ್ ಚಾನಲನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.